ಅವನಿಗೆ ಗಲ್ಲು ಶಿಕ್ಷೆ ಮತ್ತು 20,000 ದಂಡ. ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪು. 2019ರಲ್ಲಿ ಎನ್ಆರ್ಪುರದ ಸಾತ್ಕೋಹಳ್ಳಿಯಲ್ಲಿ ನಡೆದಿದ್ದ ಭೀಕರ ಕೊಲೆ. 8 ವರ್ಷದ ಮಗನ ಎದುರೇ ಅಪ್ಪ ಅಮ್ಮನನ್ನ ಕಡ್ದಿದ್ದ ಗೋವಿಂದಪ್ಪ. ಧರ್ಮಯ್ಯ ಭಾರತಿ ದಂಪತಿ ಕೊಲೆಗೈದಿದ್ದ ಗೋವಿಂದಪ್ಪ. ಮೊದಲು ಭಾರತಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಗೋವಿಂದಪ್ಪ. ಎಲ್ಲರೂ ಬುದ್ಧಿವಾದ ಹೇಳಿದ ಮೇಲೆ ತಿದ್ದಿಕೊಂಡಿದ್ದ ಭಾರತಿ. ಅವಾಯ್ಡ್ ಮಾಡಿದ್ದಕ್ಕೆ ಕೋಪಗೊಂಡು ಗೋವಿಂದಪ್ಪನಿಂದ ಹೇಯ ಕೃತ್ಯ. ಮಲಗಿದ್ದ ಜಾಗದಲ್ಲೇ ಗಂಡ ಹೆಂಡತಿಯನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ. ಗೋವಿಂದಪ್ಪನಿಗೆ ಗಲ್ಲು ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶ. ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು. ಐಪಿಸಿ ಸೆಕ್ಷನ್ 302 ಅಡಿಯಲ್ಲಿ ಗಲ್ಲು ಶಿಕ್ಷೆ, 20,000 ದಂಡ. ನ್ಯಾಯಾಧೀಶೆ ರಾಜೇಶ್ವರಿ ಎನ್ ಹೆಗಡೆ ಅವರಿಂದ ತೀರ್ಪು. ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಆರೋಪಿ ವಿರುದ್ಧ ಸರ್ಕಾರಿ ಅಭಿಯೋಜಕಿ ಪಿ ವೀಣಾ ವಾದ ಮಂಡನೆ. ಮಲಗಿದ್ದಲ್ಲೇ ದಂಪತಿಯನ್ನ ಕಡಿದುಕೊಂಡವನಿಗೆ ಗಲ್ಲು ಶಿಕ್ಷೆ ಹಾಗೂ 20,000 ದಂಡ ವಿಧಿಸಿ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನ ನೀಡಿದೆ. 2019ರಲ್ಲಿ ಎನ್ಆರ್ಪುರದ ಸಾತ್ಕೊಳ್ಳಿಯಲ್ಲಿ ಒಂದು ಭೀಕರವಾದಂತಹ ಕೊಲೆ ನಡೆದಿತ್ತು. 8 ವರ್ಷದ ಮಗನ ಮುಂದೆಯೇ ಅಪ್ಪ ಅಮ್ಮನನ್ನ ಭೀಕರವಾಗಿ ಕಡಿದು ಕೊಲೆ ಮಾಡಲಾಗಿತ್ತು. ಆರೋಪಿ ಗೋವಿಂದಪ್ಪ ಈ ಒಂದು ಹೇಯ ಕೃತ್ಯವನ್ನ ಎಸಗಿದ್ದ. ಧರ್ಮಯ್ಯ ಹಾಗೂ ಭಾರತಿ ದಂಪತಿಯನ್ನ ಕೊಲೆ ಮಾಡಿದ್ದ ಗೋವಿಂದಪ್ಪ ಇದೀಗ ಆತನಿಗೆ ಗಲ್ಲು ಶಿಕ್ಷೆ ಹಾಗೂ 20,000 ದಂಡ ವಿಧಿಸಿ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ. ಇನ್ನು ಈ ಆರೋಪಿ ಗೋವಿಂದಪ್ಪ ಮೃತ ಭಾರತಿ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದ. ಎಲ್ಲರೂ ಬುದ್ಧಿವಾದ ಹೇಳಿದ ಬಳಿಕ ಭಾರತಿ ತನ್ನ ತಪ್ಪನ್ನ ತಿದ್ದಿಕೊಂಡು ಪತಿಯ ಜೊತೆ ಉತ್ತಮ ರೀತಿಯಲ್ಲಿ ಜೀವನವನ್ನ ನಿರ್ವಹಿಸ್ತಾ ಇದ್ರು. ಯಾವಾಗ ಭಾರತಿ ತನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಗೋವಿಂದಪ್ಪ ಆಕೆಯ ಮನೆಗೆ ನುಗ್ಗಿ ಆಕೆಯ ಪತಿ ಧರ್ಮಯ್ಯ ಹಾಗೂ ಆಕೆಯನ್ನ ಭೀಕರವಾಗಿ ಕೊಲೆ ಮಾಡಿದ. ದಂಪತಿಯ 8 ವರ್ಷದ ಮಗನ ಮುಂದೆಯೇ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದ ಪಾಪಿ ಗೋವಿಂದಪ್ಪ. ಇದೀಗ ಗೋವಿಂದಪ್ಪನಿಗೆ ಗಲ್ಲು ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಇಂಥದ್ದೊಂದು ಮಹತ್ವವಾದಂತಹ ತೀರ್ಪನ್ನ ಕೊಟ್ಟಿದೆ. ಐಪಿಸಿ ಸೆಕ್ಷನ್ 302 ಅಡಿಯಲ್ಲಿ ಗಲ್ಲು ಶಿಕ್ಷೆ ಹಾಗೂ 20,000 ದಂಡ ವಿಧಿಸಿ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ. ನ್ಯಾಯಾಧೀಶೆ ರಾಜೇಶ್ವರಿ ಎನ್ ಹೆಗಡೆ ಈ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಸರ್ಕಾರಿ ಅಭಿಯೋಜಕಿ ಪಿ ವೀಣಾ ವಾದವನ್ನ ಮಂಡಿಸಿತು. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕು ಸಾತ್ಕೋಳಿ ಗ್ರಾಮದ ಇವನು ಆರೋಪಿ ಗೋವಿಂದಪ್ಪ ಇದ್ದಾನಲ್ಲ, ಆ ಆರೋಪಿ ಗೋವಿಂದಪ್ಪನಿಗೂ ಮತ್ತು ಸಾತ್ಕೋಳಿ ಗ್ರಾಮದ ಧರ್ಮಯ್ಯನ ಹೆಂಡತಿ ಭಾರತಿಗೂ ಮೊದಲು ಅಕ್ರಮ ಸಂಬಂಧ ಭಾಳ ವರ್ಷಗಳಿಂದ ಇರುತ್ತೆ. ಆ ವಿಷಯ ಇವನಿಗೆ ಧರ್ಮಯ್ಯನಿಗೆ ಮತ್ತು ಅವರ ಸಂಬಂಧಿಕರಿಗೆ ಮತ್ತು ಗ್ರಾಮದವರಿಗೆಲ್ಲ ತಿಳಿದು ಅವರು ಒಂದು ಪಂಚಾಯಿತಿ ಮಾಡ್ತಾರೆ. ಪಂಚಾಯಿತಿ ಮಾಡಿ ಭಾರತಿಗೆ ಬುದ್ಧಿವಾದ ಹೇಳ್ತಾರೆ. ಭಾರತಿಗೆ ಬುದ್ಧಿವಾದ ಹೇಳಿದ ಮೇಲೆ ಅವಳು ಆ ಅಕ್ರಮ ಸಂಬಂಧ ಮುಂದುವರಿಸಲ್ಲ, ಅದನ್ನು ನಿಲ್ಲಿಸ್ತಾಳೆ, ಅವನನ್ನು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಅವಾಯ್ಡ್ ಮಾಡೋದ್ರಿಂದ ಗೋವಿಂದಪ್ಪನಿಗೆ ಕೋಪ ಬಂದಿರುತ್ತೆ. ಕೋಪ ಬಂದು ಅವಾಗವಾಗ ಭಾರತಿ ಹತ್ರ ಧರ್ಮಯ್ಯನ ಹತ್ರ ಜಗಳ ಮಾಡ್ತಾ ಇರ್ತಾರೆ. ಜಗಳ ಮಾಡಿದಾಗ ಏನಾಗುತ್ತೆ, ಅದೇ 2019ರಲ್ಲಿ 7/6/2019ಗೆ ಭಾರತಿ ಮನೆ ಹತ್ರ ಬಂದು ಗಲಾಟೆ ಮಾಡಿ ಹಲ್ಲೆ ಕೂಡ ಮಾಡಿರ್ತಾನೆ ಕತ್ತಿಯಿಂದ. ಇದ್ರ ಬಗ್ಗೆ ಭಾರತಿ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಒಂದು NC ರಿಜಿಸ್ಟರ್ ಮಾಡಿರ್ತಾಳೆ. ಆಗ ಗೋವಿಂದಪ್ಪನ ಪೊಲೀಸ್ನವ್ರು ಎನ್ಆರ್ಪುರ ಪೊಲೀಸ್ನವ್ರು ಕರೆಸಿ ಒಂದು ಮುಚ್ಚಳಿಕೆ ಬರ್ಸ್ಕೊತಾರೆ. ಇನ್ನು ಮುಂದೆ ಈ ಥರ ಗಲಾಟೆ ಮಾಡಲ್ಲ ಅಂತ ಹೇಳಿ ಮುಚ್ಚಳಿಕೆ ಬರೆದು ಅದು NC ಕ್ಲೋಸ್ ಆಗಿರುತ್ತೆ. ಇದಾದ 2 ತಿಂಗಳಿಗೆ ಅದೇ ಕೋಪನ ಮುಂದುವರಿಸ್ಕೊಂಡು ಗೋವಿಂದಪ್ಪ ಏನು ಮಾಡ್ತಾರೆ, ದಿನಾಂಕ 30/8/2019ರಂದು ರಾತ್ರಿ 10:30 ಸಮಯದಲ್ಲಿ ಅವ್ರದ್ದು ಅರ್ಧ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಮನೆ. ಹಿಂದಿನ ಬಾಗಿಲು ಮೂಲಕ ಬಾಗಿಲು ತೊಳ್ಕೊಂಡು ಮನೆಗೆ ಅತಿಕ್ರಮ ಪ್ರವೇಶ ಮಾಡ್ತಾನೆ. ಅತಿಕ್ರಮ ಪ್ರವೇಶ ಮಾಡಿ ತನ್ನ ಮೊಬೈಲ್ ಟಾರ್ಚಿನ ಬೆಳಕಿಂದ ಅವರು ಧರ್ಮಯ್ಯ ಮತ್ತು ಭಾರತಿ ಅವರು ರೂಮ್ನಲ್ಲಿ ಮಲಗಿರ್ತಾರೆ. ಅವ್ರು ನಿದ್ರಾವಸ್ಥೆಯಲ್ಲಿ ಇರಬೇಕಾದ್ರೆ ಕತ್ತಿಯಿಂದ ಅವರ ಕಿವಿಗೆ, ಕುತ್ತಿಗೆಗೆ ಮತ್ತು ತಲೆಗೆ ಕಡಿದು ಸ್ಥಳದಲ್ಲೇ ಇಬ್ಬರೂ ಮೃತಪಡ್ತಾರೆ. ಆ ಸಮಯದಲ್ಲಿ ಭಾರತಿಗೆ ಧರ್ಮಯ್ಯಗೆ ಒಬ್ಬ 6 ವರ್ಷದ ಮಗ ಇರ್ತಾನೆ.
ಅವನು ಈಗ ಪ್ರಸ್ತುತ ಅವ್ನು 14 ವರ್ಷದವನಾಗಿರ್ತಾನೆ. ಅವನಿಗೆ ಅವರ ಪೇರೆಂಟಲ್ಲು ಇದು ಸಿಗಲ್ಲ, ಅವನಿಗೆ ಪ್ರೀತಿ ವಿಶ್ವಾಸ ಏನೂ ಸಿಕ್ಕಿರಲ್ಲ. ಇದನ್ನೆಲ್ಲ ಗಮನಿಸಿ ಅವರು ಆಮೇಲೆ ನಿದ್ರಾವಸ್ಥೆಯಲ್ಲಿದ್ದ ಇಬ್ಬರು ಗಂಡ ಹೆಂಡತಿನ ತುಂಬ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅನ್ನೋ ಇದನ್ನೆಲ್ಲ ಮನಗಂಡು ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ ಮೇಡಮ್ ರಾಜೇಶ್ವರಿ ಎನ್ ಹೆಗಡೆ ಅವರು ಆರೋಪಿಗೆ ಮರಣದಂಡನೆ ವಿಧಿಸಿದ್ದಾರೆ. ಈ ಬಗ್ಗೆ ಧರ್ಮಯ್ಯನ ಅಣ್ಣ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಧರ್ಮಯ್ಯನ ಅಣ್ಣ ಕಂಪ್ಲೇಂಟ್ ಕೊಟ್ಟ ಮೇಲೆ ಮಂಜು ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಎನ್ನಾರ್ಪುರದವರು ಅವರು ತನಿಖೆ ಪೂರ್ಣಗೊಳಿಸಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ದಾರೆ. ಈವನ್ ವಿಚಾರಣೆ ಸಮಯದಲ್ಲೂ ಕೂಡ ಎಲ್ಲ ಸಾಕ್ಷಿದಾರರು, ಸಾಂದರ್ಭಿಕ ಸಾಕ್ಷಿದಾರರು, ಪ್ರತ್ಯಕ್ಷ ಸಾಕ್ಷಿದಾರರು, ಆಮೇಲೆ ಅಮಾನತು ಪಂಚನಾಮೆ ಸಾಕ್ಷಿದಾರರು ಅಭಿಯೋಜನೆಗೆ ಪೂರಕವಾಗಿ ಸಾಕ್ಷಿ ನುಡಿದಿರ್ತಾರೆ. ಈ ಸಾಕ್ಷ್ಯಾಧಾರಗಳನ್ನು ಮತ್ತು FSL ರಿಪೋರ್ಟು ಇದನ್ನೆಲ್ಲ ಗಮನಿಸಿ ಮಾನ್ಯ ನ್ಯಾಯಾಲಯ ಇವನು ಅತ್ಯಂತ ಬರ್ಬರ ಕೃತ್ಯ ಎಸಗಿದ್ದಾನೆ ಅಂತ ಗಮನಿಸಿ ಮರಣದಂಡ ವಿಧಿಸಿರೋದು ಐತಿಹಾಸಿಕ ತೀರ್ಪಾಗಿರುತ್ತೆ. ಆಮೇಲೆ ಇದೊಂದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತೆ. ಇಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೃತ್ಯ ಎಸಗಿರೋದನ್ನು ಮಾನ್ಯ ನ್ಯಾಯಾಲಯ ಗಮನಿಸುತ್ತೆ, ಅವರಿಗೆ ಶಿಕ್ಷೆ ಕೂಡ ಆಗುತ್ತೆ ಅನ್ನೋ ಒಂದು ಉತ್ತಮ ಸಂದೇಶ ನೀಡಿದೆ. ಇದು ಒಳ್ಳೆಯ ತೀರ್ಪಾಗಿರುತ್ತೆ. ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ನು ಆರೋಪಿನ ಅರೆಸ್ಟ್ ಮಾಡ್ತಾರೆ. ಆರೋಪಿನ ಅರೆಸ್ಟ್ ಮಾಡಿದಾಗ ಅವನ ನಂತರ ಒಂದು ಸ್ವೈಚ್ಛೆ ಹೇಳಿಕೆ ತೊಗೋತಾರೆ. ಆ ಸ್ವೈಚ್ಛೆ ಹೇಳಿಕೆಯ ಮೂಲಕ ಮೊದಲು ಅವನು ಕೃತ್ಯಕ್ಕೆ ಉಪಯೋಗಿಸಿದ ಕತ್ತಿನ ವಶಪಡಿಸ್ಕೊತಾರೆ. ಅದು ಸಾತ್ಕೋಳಿ ಗ್ರಾಮದಲ್ಲಿ ಲಿಂಗಪ್ಪ ಅನ್ನೋರ ಮನೆ ತೆಂಗಿನ ಮರದಲ್ಲಿ ಬಚ್ಚಿಟ್ಟಿರ್ತಾನೆ. ಆ ಕತ್ತಿನ ವಶಪಡಿಸ್ಕೊತಾರೆ. ಆ ಕತ್ತಿಲಿ ರಕ್ತದ ಕಲೆ ಇರುತ್ತೆ. ಅದಾದ ನಂತರ ಆರೋಪಿ ಹೆಂಡ್ತಿನೇ ಅವಳು ಮಗಳ ಮನೆಗೆ ಹೋದಾಗ ಅವನು ಕೃತ್ಯ ಸಮಯದಲ್ಲಿ ಧರಿಸಿದ್ದ ಶರ್ಟನ್ನು ಪೊಲೀಸ್ ಸ್ಟೇಷನಿಗೆ ತಂದಿರ್ತಾಳೆ. ಆ ಪೊಲೀಸ್ ಸ್ಟೇಷನಿಗೆ ತಂದಾಗ ಆ ಶರ್ಟಲ್ಲಿ ರಕ್ತದ ಕಲೆಗಳಿರುತ್ತೆ. ಆ ಶರ್ಟನ್ನು ಅಮಾನತುಪಡಿಸ್ಕೊತಾರೆ. ಅದಾದ ನಂತರ ಆ ಶರ್ಟಲ್ಲಿರೋ ರಕ್ತದ ಕಲೆ, ಆಮೇಲೆ ಕತ್ತಿಯಲ್ಲಿರೋ ರಕ್ತದ ಕಲೆ, ಆಮೇಲೆ ಇವರು ಮೃತರ ಧರ್ಮಯ್ಯ ಮತ್ತು ಭಾರತಿಯವರ ಬಟ್ಟೆಗಳ ಮೇಲಿರೋ ರಕ್ತದ ಕಲೆ, ಆಮೇಲೆ ಬೆಡ್ಶೀಟು, ಆಮೇಲೆ ಗೋಡೆಗಳ ಮೇಲೆ ಚಿಮ್ಮಿರೋ ಅಂಥ ರಕ್ತದ ಕಲೆ ಇವೆಲ್ಲನೂ FSLಗೆ ಕಳಿಸ್ತಾರೆ. ಆ FSL ವರದಿಲಿ ಇವೆಲ್ಲವೂ AB ನೆಗೆಟಿವ್ ಬ್ಲಡ್ ಗ್ರೂಪ್ ಇರುತ್ತೆ ಅಂತ ಇದು ಬರುತ್ತೆ, ರಿಪೋರ್ಟ್ ಬಂದಿರುತ್ತೆ. ಇದನ್ನೆಲ್ಲ ಮಾನ್ಯ ನ್ಯಾಯಾಲಯ ಗಮನಿಸಿದೆ. ಆಮೇಲೆ ಈವನ್ ಆರೋಪಿ ಹೆಂಡತಿ ಕೂಡ ಅಭಿಯೋಜನೆಗೆ ಪೂರಕವಾಗಿ ಸಾಕ್ಷಿ ನುಡಿದಿರ್ತಾಳೆ. ಹೌದು, ಆ ದಿನ ಕೃತ್ಯ ನಡೆದ ನಂತರ ತುಂಬ ಗಡಿಬಿಡಿಯಲ್ಲಿ ನನ್ನ ಗಂಡ ನನ್ನನ್ನು ಮಗಳ ಮನೆಗೆ ಕರ್ಕೊಂಡು ಹೋದ್ರ ರಾತ್ರಿ. ಆಮೇಲೆ ಭಾರತಿಗೂ ಮತ್ತು ನನ್ನ ಗಂಡ ಗೋವಿಂದಪ್ಪನಿಗೂ ಅಕ್ರಮ ಸಂಬಂಧ ಇತ್ತು. ಅವನ ರಾತ್ರಿ 10:00ವರೆಗೆ ಮನೆ ಬಿಟ್ಟು ಹೋಗಿದ್ದ. ಅದಾದ ನಂತರ 11:00ವರೆಗೆ ಬಂದು ನನ್ನನ್ನು ಮಗಳ ಮನೆಗೆ ಕರ್ಕೊಂಡು ಹೋದ ಅಂತ ಅಭಿಯೋಜನೆಗೆ ಪೂರ್ವಕವಾಗಿ ಸಾಕ್ಷಿ ನುಡಿದಿರ್ತಾಳೆ. ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ತೀರ್ಪನ್ನು ನೀಡಿದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.